effect. Hall effect. The phenomenon in which the potential difference is obtained between opposite sides of a conductor when magnetic field is applied normal to a current in the conductor is called as a Hall effect. Here, potential difference obtained between the opposite sides of a conductor. ಇದು ಕಂಡಕ್ಟರ್, ಮೆಟಲ್ ಆಗಿರ್ಬೋದು ಅಥವಾ ಸೆಮಿ ಕಂಡಕ್ಟರ್ ಆಗಿರ್ಬೋದು. ಇದ್ರ ಮಧ್ಯ ಏನಿದೆ, ಈ ಸೈಡ್ ಒಂದು, ಕೆಳಗಿನ ಸೈಡ್, ಆಪೋಸಿಟ್ ಸೈಡ್ಸ್, ಅಲ್ಲಿ ಪೊಟೆನ್ಷಿಯಲ್. ಯಾವಾಗ ವೆನ್ ಮ್ಯಾಗ್ನೆಟಿಕ್ ಫೀಲ್ಡ್ ಇಸ್ ಅಪ್ಲೈಡ್ ನಾರ್ಮಲ್ ಟು ಕರೆಂಟ್ ಇನ್ ದಿ ಕಂಡಕ್ಟರ್, ಝೆಡ್ ಆಕ್ಸಿಸ್ ಇದು ಎಕ್ಸ್ ಆಕ್ಸಿಸ್, ಇವೆರಡು ಪರ್ಪೆಂಡಿಕ್ಯುಲರ್ ಆಗಿದೆ. ಕರೆಂಟ್ ಎಕ್ಸ್ ಆಕ್ಸಿಸ್ ಡೈರೆಕ್ಷನ್ಗೆ ಫ್ಲೋ ಆಗ್ತಿದೆ ತಿಳ್ಕೊಳ್ಳಿ. ಕನ್ಸಿಡರ್ ದಟ್ ಮ್ಯಾಗ್ನೆಟಿಕ್ ಫೀಲ್ಡ್ನ ಪರ್ಪೆಂಡಿಕ್ಯುಲರ್ ಟು ಝೆಡ್ ಆಕ್ಸಿಸ್ ಅಪ್ಲೈ ಮಾಡ್ತೀವಿ. ಆವಾಗ ವೈ ಆಕ್ಸಿಸ್ ಡೈರೆಕ್ಷನ್ಗೆ potential difference. This is what is called as a Hall effect. What is a Hall effect? The phenomenon in which potential difference is obtained between the opposite sides of a conductor when magnetic field is applied normal to a current in the conductor is called as a Hall effect. ಇದೊಂದು ಫೆನಾಮಿನ. ಇವಾಗ ಮ್ಯಾಗ್ನೆಟಿಕ್ ಫೀಲ್ಡ್ ಇಸ್ ಅಪ್ಲೈಡ್ ಪರ್ಪೆಂಡಿಕ್ಯುಲರ್ ಟು ದಿ ಕರೆಂಟ್ ಇನ್ ದಿ ಕಂಡಕ್ಟರ್. ಇದು ಕಂಡಕ್ಟರ್, ಅದು ಕರೆಂಟ್ ಎಕ್ಸ್ ಆಕ್ಸಿಸ್ ಡೈರೆಕ್ಷನ್ ಫ್ಲೋ ಆಗುತ್ತೆ. ಮ್ಯಾಗ್ನೆಟಿಕ್ ಫೀಲ್ಡ್ನ ಈ ಕರೆಂಟ್ಗೆ ಪರ್ಪೆಂಡಿಕ್ಯುಲರ್ ಆಗಿ ಡೈರೆಕ್ಷನ್ ಪರ್ಪೆಂಡಿಕ್ಯುಲರ್ ಆಗಿ ಮ್ಯಾಗ್ನೆಟಿಕ್ ಫೀಲ್ಡ್ ಅಪ್ಲೈಡ್. ವಾಟ್ ವಿಲ್ ಹ್ಯಾಪನ್ ದೆನ್ ವಿ ಹ್ಯಾವ್ ಎ ವಾಟ್ ಈಸ್ ಕಾಲ್ಡ್ ಎಸ್ ಎ ಪೊಟೆನ್ಷಿಯಲ್ ಡಿಫರೆನ್ಸ್ ಆರ್ ವೋಲ್ಟೇಜ್. ವೋಲ್ಟೇಜು ಆಪೋಸಿಟ್ ಫೇಸ್, ಇದೊಂದು ಫೇಸ್ ಇಸ್ ಅಲ್ಲ, ದಟ್ ಈಸ್ ಅಲಾಂಗ್ ದಿ ವೈ ಆಕ್ಸಿಸ್ಸು ವೋಲ್ಟೇಜ್ ಪೊಟೆನ್ಷಿಯಲ್ ಡಿಫರೆನ್ಸ್ ಬರುತ್ತೆ. ಈ ಫೆನಾಮಿನನ್ಗೆ what is called Hall effect. There is a conductor, here you have a conductor. Then along x-axis current is flowing, x-axis direction current flow ಆಗುತ್ತೆ. Perpendicular that magnetic field is applied. ಇದಕ್ಕೆ perpendicular, x-axis perpendicular, current direction perpendicular, magnetic field applied. Then we obtain the voltage along the y-axis. Y-axis direction ಇದೆ, opposite faces of a ಆಪೋಸಿಟ್, ಇದೊಂದು ಫೇಸು ಇದೊಂದು ಫೇಸ್, ಇದಕ್ಕೆ ಆಪೋಸಿಟ್ ಫೇಸಸ್ನಾಗೆ ಆಫ್ ದ ಕಂಡಕ್ಟರ್ ಒಳಗೆ ಪೊಟೆನ್ಷಿಯಲ್ ಡಿಫರೆನ್ಸ್. ಈ ಫೆನಾಮಿನನ್ಗೆ ಏನಂತ ಹೆಸರು ಕೊಟ್ಟರು? ಹಾಲ್ ಎಫೆಕ್ಟ್. ಕರೆಂಟು ಎಕ್ಸ್ ಡೈರೆಕ್ಷನ್, ಝೆಡ್ ಡೈರೆಕ್ಷನ್ ಮ್ಯಾಗ್ನೆಟಿಕ್ ಅಪ್ಲೈ ಮಾಡಿದಾಗಂತೆ ವೋಲ್ಟೇಜ್ ಬರುತ್ತೆ, ಪೊಟೆನ್ಷಿಯಲ್. ಯಾವಾಗ? ವೈ ಡೈರೆಕ್ಷನ್. ಇದಕ್ಕೆ ಏನೇ ಹೆಸರು ಕೊಡ್ತಾರೆ? ಹಾಲ್ ಎಫೆಕ್ಟ್. ನಾವಿನ್ನು ಹಾಲ್ ಎಫೆಕ್ಟ್ ಅಂತ ನಾ ಎಕ್ಸ್ಪ್ಲೈನ್ ದಟ್ ಅಂದರೆ ಈ ಫಿಗರ್. ಕನ್ಸಿಡರ್ ಕಂಡಕ್ಟರ್ ಇನ್ ದಿ ಫಾರ್ಮ್ ಆಫ್ ರೆಕ್ಟ್ಯಾಂಗ್ಯುಲರ್ ಕ್ರಾಸ್ ಸೆಕ್ಷನ್. ಅದೇನಿತ್ತು ಅದೇ ಥರ ಆ್ಯಶ್ ಒಂದು ಫಿಗರ್, ಈ ಥರ ಫಿಗರ್ ಇದೆ. ಇದು ಯಾವ ಥರ ಇದೆ? ರೆಕ್ಟ್ಯಾಂಗ್ಯುಲರ್ ಶೇಪ್ನಾಗಿದೆ. ಆ್ಯಂಡ್ ಲೆಂತ್ ಆಫ್ ದ ಕಂಡಕ್ಟರ್ ಈಸ್ ಅಲಾಂಗ್ ಎಕ್ಸ್ ಪ್ಯಾರಲ್ ಟು ಎಕ್ಸ್ ಎಕ್ಸ್. ಈ ಲೆಂತ್ ಇದಿಲ್ಲ ಕಂಡಕ್ಟರ್ದು ಇದೆ ಅಲಾಂಗ್ ಎಕ್ಸ್ ಎಕ್ಸ್ ಪ್ಯಾರಲ್ ಟು ಎಕ್ಸ್ ಎಕ್ಸ್. ಐ ಎಕ್ಸ್ ಇಸ್ ದ ಕರೆಂಟ್ ಇನ್ ದ ಕಂಡಕ್ಟರ್. ಐ ಎಕ್ಸ್ ಈಸ್ ದ ಕರೆಂಟ್ ಇನ್ ದ ಕಂಡಕ್ಟರ್ ಅಲಾಂಗ್ x-axis. x-axis ಡೈರೆಕ್ಷನ್ ಒಳಗೆ ಏನಿದೆ ಅಂದರೆ ದೇರ್ ಈಸ್ ಎ ಕರೆಂಟ್. ದಿ ಮ್ಯಾಗ್ನೆಟಿಕ್ ಫೀಲ್ಡ್ ಬಿ ಝೆಡ್ ಇಸ್ ಅಪ್ಲೈಡ್ ಅಲಾಂಗ್ ಝೆಡ್ ಆಕ್ಸಿಸ್. ಮ್ಯಾಗ್ನೆಟಿಕ್ ಫೀಲ್ಡ್ನ ಝೆಡ್ ಆಕ್ಸಿಸ್ ಡೈರೆಕ್ಷನ್ ಅಪ್ಲೈ ಮಾಡ್ತೀವಿ. ದೆನ್ ಲೋರೆನ್ ಫೋರ್ಸ್ ಆ್ಯಕ್ಟ್ಸ್ ಆನ್ ದ ಚಾರ್ಜ್ ಕ್ಯಾರಿಯರ್. ಚಾರ್ಜ್ ಕ್ಯಾರಿಯರ್ ಅಂದರೆ ಎಲೆಕ್ಟ್ರಾನ್ ಇರ್ಬೋದು ಅಥವಾ ಹೋಲ್ಸ್ ಇರ್ಬೋದು, ಸೆಮಿ ಕಂಡಕ್ಟರ್. ಅವಕ್ಕೆ ಚಾರ್ಜ್ ಕ್ಯಾರಿಯರ್. ಲೋರೆನ್ ಫೋರ್ಸ್, ಮ್ಯಾಗ್ನೆಟಿಕ್ ಫೀಲ್ಡಿಂದ ಈ ಮೂವಿಂಗ್ ಚಾರ್ಜ್ ಮೇಲೆ ಏನು ಫೋರ್ಸ್ ಬರುತ್ತೋ ಅದಕ್ಕೇನಂತೀವಿ? ದಟ್ ಈಸ್ ಕಾಲ್ಡ್ ಲೋರೆನ್ ಫೋರ್ಸ್. ಚಾರ್ಜ್ ಕ್ಯಾರಿಯರ್, ಹಿಯರ್ ಎಲೆಕ್ಟ್ರಾನ್ಸ್ ಆರ್ ಮೂವಿಂಗ್, ಹಿಯರ್ ಮ್ಯಾಗ್ನೆಟಿಕ್ ಫೀಲ್ಡ್ ಇಸ್ ಅಪ್ಲೈಡ್. ಈ ಮ್ಯಾಗ್ನೆಟಿಕ್ ಫೀಲ್ಡ್ ಅಪ್ಲೈ ಮಾಡೋದ್ರಿಂದ ಎಲೆಕ್ಟ್ರಾನ್ ಚಾರ್ಜ್ ಕ್ಯಾರಿಯರ್ ಫೋರ್ಸ್ ಅಪ್ಲೈ. ಫೋರ್ಸ್ ಅಪ್ಲೈ ಅಂದರೆ ದ ಚಾರ್ಜ್ ಕ್ಯಾರಿಯರ್ಸ್ ದೆನ್ ದ ನೆಗೆಟಿವ್ ಚಾರ್ಜ್ ಇಲ್ಲಿ ಅಕ್ಯುಮುಲೇಟೆಡ್ ಆನ್ ದಿ ಅಪ್ಪರ್ ಸರ್ಫೇಸ್. ಅವಾಗ ಏನಾಗುತ್ತೆ? ನೆಗೆಟಿವ್ ಚಾರ್ಜ್ ಎಲ್ಲ ಇಲ್ಲಿರುತ್ತೆ, ದಟ್ ಈಸ್ ಎಲೆಕ್ಟ್ರಾನ್ಸ್. ಲೋಯರ್ ಸರ್ಫೇಸ್ನಾಗೆ ಪಾಸಿಟಿವ್ ಚಾರ್ಜ್ ಪಾಸಿಟಿವ್ ಆಗುತ್ತೆ. ದೆನ್ ವಿ ಹ್ಯಾವ್ ಗಾಟ್ ವಾಟ್ ಈಸ್ ಕಾಲ್ಡ್ ಪೊಟೆನ್ಷಿಯಲ್ ಡಿಫ್ರೆನ್ಸ್. ಅದಕ್ಕೇನಂತೆ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಬಂದರೆ ಇದ್ರ ಮಧ್ಯೆ ಇದರ ಕಂಡಕ್ಟರ್ ಒಳಗೆ ವೈ ಡೈರೆಕ್ಷನ್ನಾಗೆ ಎಲೆಕ್ಟ್ರಿಕ್ ಫೀಲ್ಡ್ ಇದೆ ಅಂತ. ಆ್ಯಂಡ್ ಇವಾಗ ಒನ್ಸ್ ಅಗೇನ್
there is a conductor in the form of rectangular shape. Parallel to length. ಈ ಲೆಂತ್ ಯಾವುದಕ್ಕೆ ಪ್ಯಾರಲ್ ಟು ದಿ ಎಕ್ಸ್ ಆಕ್ಸಿಸ್ಗೆ ಪ್ಯಾರಲ್ ಆಗಿರುತ್ತೆ ಅಲಾಂಗ್ ಎಕ್ಸ್ ಆಕ್ಸಿಸ್. ದೆನ್ ಮ್ಯಾಗ್ನೆಟಿಕ್ ಫೀಲ್ಡ್ ಬಿ ಝೆಡ್ನ ಈಸ್ ಅಪ್ಲೈಡ್ ಪರ್ಪೆಂಡಿಕ್ಯುಲರ್ ಎಕ್ಸ್ ಆಕ್ಸಿಸ್. ಮ್ಯಾಗ್ನೆಟಿಕ್ ಫೀಲ್ಡ್ ಬಿ ಝೆಡ್ನ ಅಲಾಂಗ್ ಝೆಡ್ ಆಕ್ಸ್ ಅಪ್ಲೈ ಮಾಡುತ್ತೆ. ಅದು ಯಾವ ಡೈರೆಕ್ಷನ್ ಇರುತ್ತೆ? ಪರ್ಪೆಂಡಿಕ್ಯುಲರ್ ಟು ಎಕ್ಸ್ ಆಕ್ಸಿಸ್. Then what will happen? Then there exists a Lorentz force. Moving charge in a magnetic field. Current andre motion of electron. It is moving with a certain velocity. And it magnetic field apply ಮಾಡುತ್ತೆ. Magnetic field apply ಮಾಡಿದ್ರೆ ಇದು ಫೋರ್ಸ್ ಎಕ್ಸ್ಪೀರಿಯನ್ಸ್ ಮಾಡುತ್ತೆ. ಆ ಫೋರ್ಸ್ಗೆ Lorentz force. Due to magnetic field, the electrons experience a Lorentz force. Hence ಅವಾಗ ಏನಾಗುತ್ತೆ? Then ನೆಗೆಟಿವ್ ಚಾರ್ಜಸ್ ಇದೆಯಲ್ಲ, ನೆಗೆಟಿವ್ ಚಾರ್ಜ್ ಅಂದರೆ ಎಲೆಕ್ಟ್ರಾನ್ ಇಲ್ಲಿ ನೆಗೆಟಿವ್ ಆಗುತ್ತೆ ಅಪ್ಪರ್ ಸರ್ಫೇಸ್. ಲೋಯರ್ ಸರ್ಫೇಸ್ ಏನಾಗುತ್ತೆ? ಪಾಸಿಟಿವ್ ಚಾರ್ಜ್. ಇಲ್ಲಿ ನೆಗೆಟಿವ್ ಪಾಸಿಟಿವ್ ಚಾರ್ಜ್ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಬಂತು ವಿ ಎಚ್. ಪೊಟೆನ್ಷಿಯಲ್ ಡಿಫ್ರೆನ್ಸ್ ಬಂದರೆ ಎಲೆಕ್ಟ್ರಿಕ್ ಫೀಲ್ಡ್. ಒನ್ಸ್ ಅಗೇನ್ ಕಂಡಕ್ಟರ್ ರೆಕ್ಟ್ಯಾಂಗುಲರ್ ಶೇಪ್, ಕರೆಂಟ್ ಎಕ್ಸ್ ಆಕ್ಸಿಸ್ನಾಗೆ, ಮ್ಯಾಗ್ನೆಟಿಕ್ ಫೀಲ್ಡ್ ಝೆಡ್ ಡೈರೆಕ್ಷನ್ಗೆ ಮ್ಯಾಗ್ನೆಟಿಕ್ ಫೀಲ್ಡ್ ಆಗ್ತದೆ. ಈ ಮೂವಿಂಗ್ ಎಲೆಕ್ಟ್ರಾನು ಚಾರ್ಜ್ ಇದೆ, ಫೋರ್ಸ್ ಎಕ್ಸ್ಪೀರಿಯನ್ಸ್, ಆ ಫೋರ್ಸ್ಗೆ ಲೋರೆಂಟ್ ಫೋರ್ಸ್ ಅಂತೀವಿ. ಅವಾಗ ಏನಾಗುತ್ತಪ್ಪ ಅಂದರೆ ದೆನ್ ಈ ಅಪ್ಪರ್ ಸರ್ಫೇಸ್ ನೆಗೆಟಿವ್ ಆಗುತ್ತೆ, ಪಾಸಿಟಿವ್ ಏನಾಗುತ್ತೆ? ದಟ್ ಈ ಲೋಯರ್ ಸರ್ಫೇಸ್ ಪಾಸಿಟಿವ್ ಆಗುತ್ತೆ. ಇದು ಫ್ಲೆಮಿಂಗ್ ಲೆಫ್ಟ್ ಹ್ಯಾಂಡ್ ರೂಲ್ ಪ್ರಕಾರ. ಚಾರ್ಜ್ ಕೇಸ್ ಎಲೆಕ್ಟ್ರಾನ್ ಅಂದರೆ ಪಾಸಿಟಿವ್ ಡೈರೆಕ್ಷನ್ ಫೋರ್ಸ್ ಅಂತ ಝೆಡ್ ಆಕ್ಸಿಸ್ನಾಗ. ಅವಾಗೆ ನೆಗೆಟಿವ್ ಚಾರ್ಜ್ ಏನಾಗುತ್ತೆ? ಅಪ್ಪರ್ ಸರ್ಫೇಸ್. ಲೋಯರ್ ಸರ್ಫೇಸ್ನಾಗ ಇರುತ್ತೆ ಪಾಸಿಟಿವ್ ಚಾರ್ಜ್. ಅವಾಗ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಬಂದರೆ ಎಲೆಕ್ಟ್ರಿಕ್. ಈಗ ವೋಲ್ಟೇಜ್ ಬಂತಲ್ಲ, ಅದಕ್ಕೇನಂತೀವಿ? ದಟ್ ಈಸ್ ಹಾಲ್ ವೋಲ್ಟೇಜ್. ವಾಟ್ ಈಸ್ ಎ ಹಾಲ್ ವೋಲ್ಟೇಜ್? Voltage developed between opposite sides of a conductor when magnetic field is applied perpendicular to a current in the conductor is called as a Hall voltage. That is, magnetic field is applied perpendicular current in the conductor. Here there is a current in the conductor along x-axis. Perpendicular to this x-axis current, there is a magnetic field is applied. Magnetic field apply ಮಾಡ್ತೀವಿ. Then voltage is obtained on the opposite sides. ಇದೊಂದು ಸೈಡು, ಅದಕ್ಕೆ ಆಪೋಸಿಟ್ ಇದು. Across opposite sides, between the opposite side, potential difference is obtained or voltage is developed. Voltage is applied. That voltage what is called as a Hall voltage. X-axis ಡೈರೆಕ್ಷನ್ಗೆ ಕರೆಂಟ್ ಫ್ಲೋ ಆಗುತ್ತೆ. ಪರ್ಪೆಂಡಿಕ್ಯುಲರ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಪ್ಲೈ ಮಾಡ್ತೀವಿ. ಆವಾಗ ಏನಾಗುತ್ತೆ? ಪೊಟೆನ್ಷಿಯಲ್ ಡಿಫರೆನ್ಸ್ ಆಪೋಸಿಟ್ ಫೇಸ್, ಟಾಪ್ ಸರ್ಫೇಸು ಲೋಯಸ್, ಇವೆರಡು ಆಪೋಸಿಟ್ ಸೈಡ್ಸ್ ಆಫ್ ಎ ರೆಕ್ಟ್ಯಾಂಗಲ್ ಶೇಪ್ನಾಗಿರ್ತಕ್ಕಂಥ ಕಂಡಕ್ಟರ್, ಇವೆರಡರ ಮಧ್ಯೆ ಪೊಟೆನ್ಷಿಯಲ್ ಡಿಫರೆನ್ಸ್ ಬರುತ್ತೆ. ಅದಕ್ಕೇನಂತೀವಿ? ಹಾಲ್ ವೋಲ್ಟೇಜ್. ವಾಟ್ ಈಸ್ ಎ ಹಾಲ್ ವೋಲ್ಟೇಜ್? ಹಾಲ್ ವೋಲ್ಟೇಜ್ ದ ವೋಲ್ಟೇಜ್ developed across the opposite faces of a conductor when magnetic field is applied perpendicular to the current in the conductor. That voltage is called as a Hall voltage. ಅಂದರೆ x-axis ಕರೆಂಟ್ ಇದ್ದರೆ ಪರ್ಪೆಂಡಿಕ್ಯುಲರ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಪ್ಲೈ ಮಾಡಿದಾಗ ಆವಾಗ ಒಂದು ವೋಲ್ಟೇಜು ಇವೆರಡು ಫೇಸಸ್ ಮಧ್ಯ ಏನು ಬರುತ್ತೆ? ಬರೋ ಪೊಟೆನ್ಷಿಯಲ್ ಡಿಫರೆನ್ಸ್. ಅದಕ್ಕೇನಂತೀವಿ? ಹಾಲ್ ವೋಲ್ಟೇಜ್. Electric field produced in the conductor when magnetic field is applied perpendicular current ಇದನ್ನು ತೆಗಿಬೇಕು. ಪರ್ಪೆಂಡಿಕ್ಯುಲರ್ ಕರೆಂಟ್ 2A ಕರೆಂಟ್ ತೆಗೆದುಬಿಟ್ರಿ. perpendicular to the current in the conductor
ಈಸ್ ಕಾಲ್ಡ್ ಆಸ್ ಎ ಆಲ್ ಎಲೆಕ್ಟ್ರಿಕ್ ಫೀಲ್ಡ್, ಆಲ್ ಫೀಲ್ಡ್ ಅಂತ. ಇವಾಗ ಕರೆಂಟ್ ಪಾಸ್ ಆಗ್ತಾ ಇದೆ, ದೆನ್ ದೇರ್ ಇಸ್ ಅ ಕರೆಂಟ್ ಪಾಸಿಂಗ್ ಥ್ರೂ ದಟ್, ಪರ್ಪೆಂಡಿಕ್ಯುಲರ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಪ್ಲೈ ಮಾಡ್ತೀವಿ, ಆವಾಗ ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಬರುತ್ತೆ, ವೋಲ್ಟೇಜ್ ಬಂತು, ಕರಸ್ಪಾಂಡಿಂಗ್ ಇದು ಎಲೆಕ್ಟ್ರಿಕ್ ಫೀಲ್ಡ್ ಇನ್ ದ ಕಂಡಕ್ಟ್. ಅದಕ್ಕೆ ಏನಂತೀವಿ, ಆಲ್ ಎಲೆಕ್ಟ್ರಿಕ್ ಫೀಲ್ಡ್ ಆರ್ ಆಲ್ ಫೀಲ್ಡ್. ದ ಎಲೆಕ್ಟ್ರಿಕ್ ಫೀಲ್ಡ್ ಇನ್ ದ ಕಂಡಕ್ಟರ್ which exists when magnetic field is applied perpendicular to the current in the conductor is called as a Hall electric field or Hall field. ಅಂದರೆ ಕರೆಂಟ್ ಎಕ್ಸ್ ಆಕ್ಸಿಸ್ ಡೈರೆಕ್ಟ್ ಕಂಡಕ್ಟರ್ ಹೋಗ್ತಿದ್ರೆ ಅದಕ್ಕೆ ಪರ್ಪೆಂಡಿಕ್ಯುಲರ್ ಆಗಿ ಮ್ಯಾಗ್ನೆಟಿಕ್ ಫೀಲ್ಡ್ ಅಪ್ಲೈ ಮಾಡಿದಾಗ ಈ ಮೆಟಲ್ನೊಳಗೆ ಏನು ಬರುತ್ತೆ ಅಂದರೆ ಎಲೆಕ್ಟ್ರಿಕ್ ಫೀಲ್ಡ್. ಆ ಎಲೆಕ್ಟ್ರಿಕ್ ಫೀಲ್ಡ್ಗೆ ಏನಂತ ಹೆಸರು ಕೊಟ್ಟರು, ಹಾಲ್ ಎಲೆಕ್ಟ್ರಿಕ್ ಫೀಲ್ಡ್. Electric field produced in the conductor when magnetic field is applied perpendicular to current, 2A current in the conductor is called as all electric field, all field. Current electric field produced in the conductor electric field ಬರುತ್ತೆ ಯಾವಾಗ ಮ್ಯಾಗ್ನೆಟಿಕ್ ಫೀಲ್ಡ್ ಇಸ್ ಅಪ್ಲೈಡ್ ಪರ್ಪೆಂಡಿಕ್ಯುಲರ್ ಕರೆಂಟ್, ಎಕ್ಸ್ ಆಕ್ಸಿಸ್ನಾಗೆ ಕರೆಂಟ್ ಇದ್ದರೆ ಮ್ಯಾಗ್ನೆಟಿಕ್ ಫೀಲ್ಡು ಝೆಡ್ ಆಕ್ಸಿಸ್ನಾಗೆ. ಆ ಕರೆಂಟ್ ಎಲ್ಲಿರುತ್ತೆ, ಕಂಡಕ್ಟರ್. ಅದಕ್ಕೆ ಏನಂತ ಹೇಳ್ತೀವಿ, ಆಲ್ ಎಲೆಕ್ಟ್ರಿಕ್ ಫೀಲ್ಡ್, ಆಲ್ ಫೀಲ್ಡ್. ದಸ್ ವಿ ನೋ ಆಲ್ ವೋಲ್ಟೇಜ್. ನೆಕ್ಸ್ಟ್ ಯು ಹ್ಯಾವ್ ಗಾಟ್ ಆಲ್ ಎಲೆಕ್ಟ್ರಿಕ್ ಫೀಲ್ಡ್, ಆಲ್ ಎಫೆಕ್ಟ್. ಆಲ್ ಎಫೆಕ್ಟ್ ಅನ್ನೋದೇನು, ಫೆನಾಮಿನನ್. ಅದರೊಳಗೆ ಏನಾಗುತ್ತೆ, ಕರೆಂಟ್ ಪಾಸ್ ಆಗ್ತಿದ್ದೆ ಒಂದು ಡೈರೆಕ್ಷನ್ ಎಕ್ಸ್ ಆಕ್ಸ್, ಪರ್ಪೆಂಡಿಕ್ಯುಲರ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಂದರೆ ವೋಲ್ಟೇಜ್ ಬರುತ್ತೆ. ಅದಕ್ಕೆ ಆ ಫೆನಾಮಿನನ್ಗೆ ಏನಂದ್ರೆ ಕೇಳಿದ್ರು, ಆಲ್ ಎಫೆಕ್ಟ್. ಆ ವೋಲ್ಟೇಜ್ಗೆ ಏನಂದು, ಕರೆಂಟ್ ಪಾಸ್ ಆಗಿ ಮ್ಯಾಗ್ನೆಟಿಕ್ ಫೀಲ್ಡ್ ಪರ್ಪೆಂಡಿಕ್ಯುಲರ್ ಬಂದರೆ that voltage what is called as a Hall voltage or potential difference. Hall potential difference, Hall voltage. Hall electric field ಅಂದರೆ ಕರಸ್ಪಾಂಡ್ ಎಕ್ಸ್ ಕರೆಂಟ್ ಹಂಗೆ ಹೋಗ್ತಿದೆ, ಝೆಡ್ ಎಕ್ಸ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಪ್ಲೈ ಮಾಡ್ತೀವಿ, ಅವಾಗ ಎಲೆಕ್ಟ್ರಿಕ್ ಫೀಲ್ಡ್ ಇದ್ರೊಳಗೆ ಬರುತ್ತಲ್ಲ, ದಟ್ ಈಸ್ ಕಾಲ್ಡ್ ಆಲ್ ಎಲೆಕ್ಟ್ರಿಕ್. ವಿತ್ ದಿಸ್ ವಿ ನೋ ಆಲ್ ಎಫೆಕ್ಟ್. ನೆಕ್ಸ್ಟ್ ಯು ನೋ ಆಲ್ voltage. Next we know what is all electric field, all effect. ಅದರಿಂದ ಇಷ್ಟು ವಿಚಾರ ನಮಗೆ ಗೊತ್ತಾಯಿತು. ಆಲ್ ಎಫೆಕ್ಟ್ ಅಂದರೆ ವಾಟ್ ಈಸ್ ಆಲ್ ಎಫೆಕ್ಟ್, ಎಕ್ಸ್ಪ್ಲೈನ್. ನೆಕ್ಸ್ಟ್ ಡಿಫೈನ್ ಆಲ್ ವೋಲ್ಟೇಜ್ ಆ್ಯಂಡ್ ಆಲ್ ಫೀಲ್ಡ್ ಆರ್ ಎಲೆಕ್ಟ್ರಿಕ್ ಫೀಲ್ಡ್. ನೆಕ್ಸ್ಟ್ ಲೆಟ್ us pass on to the expression for all voltage and all coefficient derivation. 8 ಮಾರ್ಕ್ಸ್ ಬರ್ತಕ್ಕಂಥದ್ದು. ಫಾರ್ ದಟ್ ಅದೇ ಥರ ಏನು ಆಲ್ ವೋಲ್ಟೇಜು, ಆಲ್ ಎಲೆಕ್ಟ್ರಿಕ್ ಫೀಲ್ಡ್, ಆಲ್ ಎಫೆಕ್ಟ್, ಅದಾಗೇನು ಅದೇ ಥರ ಡಯಾಗ್ರಾಮ್. ಇಲ್ಲೇನಪ್ಪ ಅಂದರೆ ಗೊತ್ತಲ್ಲ, ಎಕ್ಸ್ ಆ್ಯಕ್ಸಿಸ್ನಾಗೆ ಕರೆಂಟ್, ಝೆಡ್ ಆ್ಯಕ್ಸಿಸ್ ಮ್ಯಾಗ್ನೆಟಿಕ್ ಫೀಲ್ಡ್, ವೋಲ್ಟೇಜ್ ಬರುತ್ತೆ. ಎಕ್ಸ್ಟ್ರಾ ಬಿ ವಿ ಡಿ ಫೋರ್ಸ್, ಇದು ಮ್ಯಾಗ್ನೆಟಿಕ್ ಫೀಲ್ಡಿಂದ ಒಂದು ಡೈರೆಕ್ಷನಾಗೆ, ಎಲೆಕ್ಟ್ರಿಕ್ ಫೀಲ್ಡಿಂದ ಎಲೆಕ್ಟ್ರಾನ್ ಮೇಲೆ ಒಂದು ಡೈರೆಕ್ಷನ್. ಸೇಮ್ ಟೈಮ್ consider a conductor in the form of rectangular area of cross section E shape. Ix is the current along x axis in the conductor. And the x direction current Ix ಇದೆ. Bz is applied magnetic field along z axis. Z axis direction magnetic field apply ಮಾಡೋದು. Bz is normal to direction of Ix. Bz ಏನಿದೆ, x axis perpendicular, the current direction is perpendicular. The Hall voltage is produced across the metal along y axis in a direction perpendicular both Bz and Ix. Here Hall voltage is produced along y axis which is perpendicular to the x axis and Bz and also current. Description, Hall voltage na Hall coefficient na derive ಮಾಡಬೇಕಲ್ಲ, ಬರೀ ಒಂದು ಫಿಗರ್. ಫಸ್ಟ್ ವಿ ಹ್ಯಾವ್ ಗಾಟ್ ರೆಕ್ಟ್ಯಾಂಗ್ಯುಲರ್ ಶೇಪ್ ಕಂಡಕ್ಟರ್. ನೆಕ್ಸ್ಟ್ ಕನ್ಸಿಡರ್ Ix ಅನ್ನೋದು, ದಟ್ ಈಸ್ ದ ಕರೆಂಟ್. ಅದೇನಾಗುತ್ತೆ, ಎಕ್ಸ್ ಡೈರೆಕ್ಷನ್ ಫ್ಲೋ ಆಗ್ತಿದೆ, ಪರ್ಪೆಂಡಿಕ್ಯುಲರ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಪ್ಲೈ ಮಾಡಿ, ಅವಾಗ ಏನಾಗುತ್ತೆ, ದೆನ್ ವಿ ಗಾಟ್ ಪೊಟೆನ್ಷಿಯಲ್ ಡಿಫ್ರೆನ್ಸ್ ವಿ ಎಚ್ ಅಂಡ್ ಆಲ್ಸೋ ಎಲೆಕ್ಟ್ರಿಕ್ ಫೀಲ್ಡ್ ವಾಟ್ ಈಸ್ ಕಾಲ್ಡ್ ಎಸ್ ಎ ಇ ವೈ. ಈ ಇ ವೈ ಏನಾಗುತ್ತೆ, ಪರ್ಪೆಂಡಿಕ್ಯುಲರ್ ಟು Ix, Z activate normal. This is about after that.
ಇವಾಗ ಒಂದು ಫೋರ್ಸು ಎಲೆಕ್ಟ್ರಾನ್ ಮೇಲೆ ಚಾರ್ಜ್ ಕ್ಯಾರಿಯರ್ ಎಲೆಕ್ಟ್ರಾನ್ ಹೋಲ್. ದ ಫೋರ್ಸ್ F1 ಎಕ್ಸ್ಪೀರಿಯನ್ಸ್ ಬೈ ಚಾರ್ಜ್ ಕ್ಯಾರಿಯರ್ Q ಡ್ಯೂ ಟು ಮ್ಯಾಗ್ನೆಟಿಕ್ ಫೀಲ್ಡ್ ಬಿ ಝೆಡ್ ಇಂದ ಒಂದು ಚಾರ್ಜ್ ಏನಿದೆಯಲ್ಲ ಎಲೆಕ್ಟ್ರಾನು ಎಷ್ಟು ಫೋರ್ಸ್ ಎಕ್ಸ್ಪೀರಿಯನ್ಸ್ ಆಯಿತು F1 ಬೆಲೆನು F1 ಈಕ್ವಲ್ಸ್ ಬಿ ಝೆಡ್ ಕ್ಯೂ ವಿ ಡಿ. ಇದು ಬಿ ಕ್ಯೂ ವಿ ಸೈನ್ ಥೀಟಾ ಇಂದ ಬಂದಿರತಕ್ಕಂಥದ್ದು. ಆದರೆ ಬಿ ಜಾಗದಾಗ ಬಿ ಝೆಡ್ ಹಾಕೋದು, ಕ್ಯೂ ಜಾಗದಾಗ ಕ್ಯೂ ಹಾಕೋದು. ವೆಲಾಸಿಟಿ ಆಫ್ ಚಾರ್ಜ್ ಕ್ಯಾರಿಯರ್ ಎಲೆಕ್ಟ್ರಾನ್ ವಿ ಡಿ ಅನ್ನೋದು. ವಿ ಡಿ ಅಂದ್ರೇನು? ಡ್ರಿಫ್ಟ್ ವೆಲಾಸಿಟಿ ಆಫ್ ಚಾರ್ಜ್ ಕ್ಯಾರಿಯರ್ಸ್ ಅಲಾಂಗ್ ಎಕ್ಸ್. ಒಂದ್ಸಗಿ ಇವಾಗ ಚಾರ್ಜ್ ಮೂವ್ ಆಗ್ತಾ ಇದೆ ಮ್ಯಾಗ್ನೆಟಿಕ್ ಫೀಲ್ಡ್ ಒಳಗೆ. ಚಾರ್ಜ್ ಮೂವ್ ಆಗೋ ವಿತ್ ವೆಲಾಸಿಟಿ ಅಂದರೆ ಮ್ಯಾಗ್ನೆಟಿಕ್ ಫೀಲ್ಡ್ಗೂ ವೆಲಾಸಿಟಿ ಎರಡು ಪರ್ಪೆಂಡಿಕ್ಯುಲರ್ ಇರುತ್ತೆ. ಸೈನ್ ಟೀಟಾ ಜಾಗದಾಗೆ 90 ಡಿಗ್ರಿ ಹಾಕಿದ್ರೆ ಸೈನ್ 91 ಆಗುತ್ತೆ. ಬರೋದೇನು ಬಿ ಜಾಗದಾಗ ಬಿ ಝೆಡ್ಡು, ಕ್ಯೂ ಜಾಗದಾಗ ಕ್ಯೂ, ವೆಲಾಸಿಟಿ ಜಾಗದಾಗ ವಿ ಡಿ. ದಸ್ force F1 experienced by the charge carrier Q due to magnetic field Bz is F1 equals Bz Q Vd relation number 1. Vd is the drift velocity of charge carrier along x-axis move ಆಗುತ್ತಲ್ಲ ಆ ಚಾರ್ಜ್ ಕ್ಯಾರಿಯರ್ ಎಲೆಕ್ಟ್ರಾನ್ದು ವೆಲಾಸಿಟಿಗೆ ನಂತಿ Vd ಡ್ರಿಫ್ಟ್ ವೆಲಾಸಿಟಿ. ನಂತರ ಇಲ್ಲಿ ಆಲ್ ಎಲೆಕ್ಟ್ರಿಕ್ ಫೀಲ್ಡ್ ಬರುತ್ತೆ. ಅದರಿಂದ ಚಾರ್ಜ್ ಕ್ಯೂ ಎಲೆಕ್ಟ್ರಾನ್ ಇನ್ನೊಂದು ಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡಿಂದ ಇದು ಎಲೆಕ್ಟ್ರಿಕ್ ಫೀಲ್ಡಿಂದ ಚಾರ್ಜ್ F is equal to Q. Force experienced by charge in the electric field is given by F equals QE. Q ಜಾಗದ Q ಎಲೆಕ್ಟ್ರಿಕ್ ಪ್ರಾಜೆಕ್ಟ್ ಫೋರ್ಸ್ ಆನ್ Q ಡ್ಯೂ ಟು ಆಲ್ ಎಲೆಕ್ಟ್ರಿಕ್ ಫೀಲ್ಡಿಂದ ಚಾರ್ಜ್ ಕ್ಯೂನ ಫೋರ್ಸ್ ಇರೋದೇನು F is equal to Q. F ಜಾಗದಾಗ F2, Q ಜಾಗದಾಗ Q, ಈ ಜಾಗದಾಗ ಫೋರ್ಸ್ on the charge Q due to the electric field. The whole electric field is due to F2 equals Q Ey. That is relation to Ey is along the y-axis. Clear? F1 and F2 are in opposite direction. ಇಲ್ಲೇನಿದೆ ಅಂದರೆ ಇಲ್ಲಿ ಎಲೆಕ್ಟ್ರಾನ್ ಮೂವ್ ಆಗ್ತದೆ ಮ್ಯಾಗ್ನೆಟಿಕ್ ಫೀಲ್ಡಿಂದ ಒನ್ ಡೈರೆಕ್ಷನ್, ದಟ್ ಈಸ್ ಅಲಾಂಗ್ ದಟ್ ಈಸ್ ವರ್ಟಿಕಲಿ ಅಪ್ವರ್ಡ್ ಡೈರೆಕ್ಷನ್. ಇನ್ನೊಂದು ಏನಿದೆ ಎಲೆಕ್ಟ್ರಿಕ್ ಫೀಲ್ಡಿಂದ ಡೌನ್ವರ್ಡ್ ಡೈರೆಕ್ಷನ್. ದೀಸ್ ಟು ಆರ್ ಇನ್ ಎಲೆಕ್ಟ್ರಿಕ್ ಫೀಲ್ಡಿಂದ ಎಲೆಕ್ಟ್ರಾನ್ ಮೇಲೆ ಫೋರ್ಸ್ ಅಪ್ಲೈ ಮಾಡೋದು, ಮ್ಯಾಗ್ನೆಟಿಕ್ ಫೀಲ್ಡಿಂದ ಎಲೆಕ್ಟ್ರಾನ್ ಮೇಲೆ ಇದು ಮ್ಯಾಗ್ನೆಟಿಕ್ ಫೀಲ್ಡ್ಗೆ F1 ಅಂತೀವಿ, ಎಲೆಕ್ಟ್ರಿಕ್ ಫೀಲ್ಡ್ ಬಂದಿರ್ತಕ್ಕ F2. ಇವೆರಡು ಆಪೋಸಿಟ್ ಡೈರೆಕ್ಷನ್ ಆಗಿರುತ್ತೆ. ಎಲೆಕ್ಟ್ರಾನ್ ಮೇಲೆ ಫೋರ್ಸ್ ಅಪ್ಲೈ ಮಾಡುತ್ತೆ. ದೇರ್ ಬೈ F1 and F2 are in opposite directions. At equilibrium, ಎರಡು ಫೋರ್ಸ್ ಈಕ್ವಲ್ ಆಗ್ತದೆ. ದಟ್ ಈಸ್ ಅಟ್ ಈಕ್ವಿಲಿಬ್ರಿಯಮ್. F1 equals A2. ಫ್ರಮ್ ರಿಲೇಷನ್ಸ್ 1 and 2, ರಿಲೇಷನ್ 1 ಇದು ರಿಲೇಷನ್ 1, ರಿಲೇಷನ್ 2. ಈ ರಿಲೇಷನ್ 1 ರಿಲೇಷನ್ 2ನಾಗ ಏನು ವ್ಯಾಲ್ಯೂ? F1 ಜಾಗದಾಗೆ BZ QVD, F2 ಜಾಗದಾಗೆ Q ಮಲ್ಟಿಪ್ಲೈಡ್ ಬೈ EV ಸಬ್ಸ್ಟಿಟ್ಯೂಟ್ ಮಾಡೋದು. ಕ್ಯೂ ಏನಾಯಿತು? ಕ್ಯಾನ್ಸಲ್ ಆಯಿತು. ಯಾಕಂದ್ರೆ ಕ್ಯೂ ಕ್ಯಾನ್ಸಲ್ ಆಯಿತು. ಉಳಿದಿದ್ದು BZ VD equals EY ರಿಲೇಷನ್ ನಂಬರ್ 5. ನೆಕ್ಸ್ಟ್ ಹಿಯರ್ ಕರೆಂಟ್ ಡೆನ್ಸಿಟಿ ಏನಿದೆ JX is equal to NQVD. N ಅಂದರೆ ಏನು? ನಂಬರ್ ಆಫ್ ಚಾರ್ಜ್ ಕ್ಯಾರಿಯರ್ಸ್ ಪರ್ ಯೂನಿಟ್ ವಾಲ್ಯೂಮ್. 1 ಮೀಟರ್ ಕ್ಯೂಬ್ ವಾಲ್ಯೂಮ್ ಒಳಗೆ ಎಷ್ಟು ಚಾರ್ಜಸ್ ಇರುತ್ತೋ ಅದಕ್ಕೇನಂತೀವಿ? ದಟ್ ಈಸ್ ಕಾಲ್ಡ್ ಆ್ಯಸ್ ದಿ ಎನ್ ಅಂತ. ಎನ್ ಅಂದರೆ ಚಾರ್ಜ್ ಡೆನ್ಸಿಟಿ ಅಂತ ಅಂತಾರೆ, ಅಥವಾ ಚಾರ್ಜ್ ಕಾನ್ಸಂಟ್ರೇಷನ್. ಇದರ ವಿ ಡಿನ ಹೆಂಗೆ ಬರೆಯೋದು? ವಿ ಡಿ ಈಸ್ ಈಕ್ವಲ್ ಟು ಇದನ್ನ ಈ ಕಡೆ ತಂದರೆ JX ಡಿವೈಡೆಡ್ ಬೈ NQ ರಿಲೇಷನ್ ನಂಬರ್ 6. ರಿಲೇಷನ್ 5 ಇದೆಯಲ್ಲ, ಅದೇನು ಬರೆದಿದೆ? ರಿಲೇಷನ್ 5. ಹಿಯರ್ ವಿ ಹ್ಯಾವ್ ರಿಟರ್ನ್ ರಿಲೇಷನ್ 5. ಇದು ರಿಲೇಷನ್ 5 ಬರೆದಿದೆ. 5 ಈ ಥರ. ಅದೇ BZ VD ಈಕ್ವಲ್ಸ್ EY. ವಿ ಡಿ ಜಾಗದಾಗೆ 6 ಸಬ್ಸ್ಟಿಟ್ಯೂಟ್ ಮಾಡೋದು. JX ಡಿವೈಡ್ ಬೈ NQ. BZ JX ಡಿವೈಡ್ ಬೈ NQ ಈಕ್ವಲ್ಸ್ EY. ಇದೇನು ಎಕ್ಸ್ಪ್ರೆಷನ್? ದಿಸ್ ಈಸ್ ದ ಎಕ್ಸ್ಪ್ರೆಷನ್ ಫಾರ್ ಆಲ್ ಎಲೆಕ್ಟ್ರಿಕ್ ಫೀಲ್ಡ್. ಡಿರೈವ್ ಅನ್ ಎಕ್ಸ್ಪ್ರೆಷನ್ ಫಾರ್ ಆಲ್ ಎಲೆಕ್ಟ್ರಿಕ್ ಫೀಲ್ಡ್ ಅಂದರೆ ರಿಲೇಷನ್ 7ವರೆಗೆ ಡಿರೈವ್ ಮಾಡೋದು. ಒನ್ಸ್ ಅಗೇನ್ ಇಲ್ಲಿ ಕರೆಂಟ್ ಪಾಸ್ ಆಗ್ತಿದೆ, ಎಲೆಕ್ಟ್ರಾನ್ ಮೂವ್ ಆಗ್ತಿದೆ, ಚಾರ್ಜ್ ಕ್ಯಾರಿಯರು. ಮ್ಯಾಗ್ನೆಟಿಕ್ ಫೀಲ್ಡಿಂದ ಒಂದು ಫೋರ್ಸ್ ಬರುತ್ತೆ BZ EVD. ಫೀಲ್ಡ್ ಆಫ್ ಒಂದು ಫೋರ್ಸ್ EH. ದೀಸ್ ಟು ಆರ್ ಇನ್ ಆಪೋಸಿಟ್ ಡೈರೆಕ್ಷನ್.
ದೆನ್ ಮ್ಯಾಗ್ನೆಟಿಕ್ ಫೀಲ್ಡಿಂದ ಎಲೆಕ್ಟ್ರಾನ್ ಮೇಲೆ ಫೋರ್ಸ್ ಅಪ್ಲೈ ಮಾಡೋದು F1 ಈಕ್ವಲ್ಸ್ BZ/Q VD ರಿಲೇಷನ್ ನಂಬರ್ 1. VD ಅನ್ನೋದು ಡ್ರಿಫ್ಟ್ ವೆಲಾಸಿಟಿ. ದ ಫೋರ್ಸ್ ಆನ್ Q ಚಾರ್ಜ್ ಕ್ಯಾರಿಯರು ಆಲ್ ಎಲೆಕ್ಟ್ರಿಕ್ ಫೀಲ್ಡಿಂದ F2 ಇಸ್ಗಳು QI. ದೆನ್ ದೀಸ್ ಟು ಆಲ್ ಇವೆರಡು ಏನು ಇಯರ್ F1 ಆ್ಯಂಡ್ F2 ದೇ ಆರ್ ಇನ್ ಆಪೋಸಿಟ್ ಡೈರೆಕ್ಷನ್. ಎರಡು ಆಪೋಸಿಟ್ ಡೈರೆಕ್ಷನ್ನಾಗೆ ಚಾರ್ಜ್ ಎಲೆಕ್ಟ್ರಾನ್ ಆಗ್ತದೆ. ಅಟ್ ಈಕ್ವಿಲಿಬ್ರಿಯಮ್ ಎರಡು ಒಂದೇ ಆದಾಗ F1 ಈಕ್ವಲ್ಸ್ F2 ರಿಲೇಷನ್ ನಂಬರ್ 3. F1 ಬೆಲೆ F2 ರಿಲೇಷನ್ ಒಂದೊಳಗೆ ಇದಿದೆ, ರಿಲೇಷನ್ 2ನಾಗ ಇದೆ. ಎರಡನ್ನೂ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಸೊ ದಟ್ ವಿ ಗೆಟ್ BZ/Q VD ಈಕ್ವಲ್ಸ್ Q ಮಲ್ಟಿಪ್ಲೈಡ್ ಬೈ EY. Q ಕ್ಯಾನ್ಸಲ್ ಆಯಿತು, BZ/VD ಈಕ್ವಲ್ಸ್ EY ಆಯಿತು. ಅದಾದಮೇಲೆ JS ಕರೆಂಟ್ ಡೆನ್ಸಿಟಿಗೆ ಏನಂತ ಬರೀತೀವಿ ಅಂದರೆ NQVD. ಎನ್ ಅಂದರೆ ಕಾನ್ಸಂಟ್ರೇಷನ್ ಆಫ್ ಚಾರ್ಜಸ್ ಅಥವಾ ಚಾರ್ಜ್ ಡೆನ್ಸಿಟಿ. ಅದು ಇನ್ನೊಂದು ಅಂತ ನಂಬರ್ ಆಫ್ ಚಾರ್ಜ್ ಕ್ಯಾರಿಯರ್ಸ್ ಪರ್ ಯೂನಿಟ್ ವಾಲ್ಯೂಮ್. 1 ಮೀಟ್ರ್ ಕ್ಯೂಬ್ ವಾಲ್ಯೂಮ್ನಾಗ ಎಷ್ಟು ಚಾರ್ಜಸ್ ಇದೆ ಅಂತ. ಇದನ್ನು VD ಪ್ರಕಾರ ಬರೆದೆ. VD ಈಕ್ವಲ್ JX/NQ. ಅದನ್ನು ರಿಲೇಷನ್ ಆಫ್ ಫೈ ಇದೆ. ಹೆಂಗೆ BZ/VD ಈಕ್ವಲ್ಸ್ EY. ದೆನ್ VD ಜಾಗದಾಗ JX/NQ ಸಬ್ಸ್ಟಿಟ್ಯೂಟ್ ಮಾಡ. ಸೊ ದಟ್ ವಿ ಗೆಟ್ BZ ಮಲ್ಟಿಪ್ಲೈಡ್ ಬೈ JX/NQ ಈಕ್ವಲ್ಸ್ EY ಇದೆ. ದಿಸ್ ಈಸ್ ದ ಎಕ್ಸ್ಪ್ರೆಷನ್ ಫಾರ್ ಆಲ್ ಎಲೆಕ್ಟ್ರಿಕ್ ಫೀಲ್ಡ್. ಇದು ಆಲ್ ಎಲೆಕ್ಟ್ರಿಕ್ ಫೀಲ್ಡ್ಗೆ ಒಂದು ರಿಲೇಷನ್ ಗೊತ್ತಾಯ್ತಲ್ಲ. ಹಿಯರ್ ಇನ್ ದಿಸ್ ವಾಟ್ ಯು ಆರ್ ಡನ್, ದಿಸ್ ಈಸ್ ದ ರಿಲೇಷನ್. ಇವಾಗ VD ಸಬ್ಸ್ಟಿಟ್ಯೂಟ್, VDಗೆ ಏನಂತ ಬರೋದು JX/NQ ಸಬ್ಸ್ಟಿಟ್ಯೂಟ್ ಮಾಡಿದ್ದೀನಿ, JX/NQ. ಆವಾಗ ಈ ಥರ ಬಂತು. ಆವಾಗ ಇದೇನಾಯಿತು, ಇದಕ್ಕೆ EY ಆಲ್ ಎಲೆಕ್ಟ್ರಿಕ್ ಫೀಲ್ಡ್. ನಂತರ ಆಲ್ ಕೋಎಫಿಷಿಯಂಟ್ ಮುಂದುವರಿಯೋದು. ಹಿಯರ್ ಇನ್ ದಿಸ್ ಕೇಸ್ ಇದನ್ನು ಟ್ರಾನ್ಸ್ಫರ್ ಮಾಡೋದು. BZ/ZXನ ರೈಟ್ ಹ್ಯಾಂಡ್ ಸೈಡ್ ತರೋದು. ಆವಾಗ EY BZ/JX. BZ/JXನ ರೈಟ್ ಹ್ಯಾಂಡ್ ಸೈಡ್ ತಂದರೆ EY ಡಿವೈಡೆಡ್ ಬೈ BZ/JX 1/NQ ಆಗುತ್ತೆ. ದಿಸ್ ಈಸ್ 1/NQ. ಇವಾಗ ಒಂದು ಫಿಸಿಕಲ್ ಕ್ವಾಂಟಿಟಿ ಡಿಫೈನ್ ಮಾಡಿ ಆಲ್ ಕೋಫ್. ಹಂಗಂದ್ರೆ ಏನು, ಇದು ಎಲೆಕ್ಟ್ರಿಕ್ ಫೀಲ್ಡು, ಇದು ಏನು ಮ್ಯಾಗ್ನೆಟಿಕ್ ಫೀಲ್ಡು, ಇದು ಕರೆಂಟ್ ಡೆನ್ಸಿಟಿ. ಕರೆಂಟ್ ಡೆನ್ಸಿಟಿ ಬೆಲೆ ಒಂದಾಗಿ ಮ್ಯಾಗ್ನೆಟಿಕ್ ಫೀಲ್ಡ್ ಒಂದಾದಾಗ EY ಈಸ್ ಈಕ್ವಲ್ ಟು 1/NQ. 1/NQಗೆ ಏನಂತೀವಿ, ಹಾಲ್ ಕೋಎಫಿಷಿಯಂಟ್, ಹಾಲ್ ಫೀಲ್ಡ್, ಹಾಲ್ ಎಲೆಕ್ಟ್ರಿಕ್ ಫೀಲ್ಡ್ ಪರ್ ಯೂನಿಟ್ ಮ್ಯಾಗ್ನೆಟಿಕ್ ಫೀಲ್ಡ್ ಪರ್ ಯೂನಿಟ್ ಕರೆಂಟ್ ಡೆನ್ಸಿಟಿ. ಆಲ್ ಎಲೆಕ್ಟ್ರಿಕ್ ಫೀಲ್ಡ್ ಪರ್ ಯೂನಿಟ್ ಕರೆಂಟ್ ಡೆನ್ಸಿಟಿ ಇದು ಒಂದಾಗಿದೆ. ಪರ್ ಯೂನಿಟ್ ಮ್ಯಾಗ್ನೆಟಿಕ್ ಫೀಲ್ಡ್ BZ ಬೆಲೆ 1. And that is what is called Hall coefficient. What is a Hall coefficient? Hall coefficient is nothing but Hall electric field or Hall field. Hall coefficient ಅಂದರೆ Hall electric field. ಅದು ಎಲೆಕ್ಟ್ರಿಕ್ ಫೀಲ್ಡ್. ಯಾವಾಗ ಅಪ್ಲೈಡ್ ಮ್ಯಾಗ್ನೆಟಿಕ್ ಫೀಲ್ಡ್ ಇಸ್ 1 ಆ್ಯಂಡ್ ಕರೆಂಟ್ ಡೆನ್ಸಿಟಿ ಈಸ್ 1. ಕರೆಂಟ್ ಡೆನ್ಸಿಟಿ ಬೆಲೆ ಒಂದಾಗಿದ್ದು ಅದಾದ ಮ್ಯಾಗ್ನೆಟಿಕ್ ಒಂದಾಗಿದ್ದರೆ ಅದಕ್ಕೇನಂತೀವಿ, ಫಿಸಿಕಲ್ ಕ್ವಾಂಟಿಟಿ ದಟ್ 1/NQ. That is what is called Hall coefficient. Hall coefficient is defined as all field, all electric field per unit current density per unit magnetic field, which is called as a Hall coefficient. Hall coefficient ಅಂದರೆ ಎಲೆಕ್ಟ್ರಿಕ್ ಫೀಲ್ಡ್. ಯಾವಾಗ ಅಪ್ಲೈಡ್ ಮ್ಯಾಗ್ನೆಟಿಕ್ ಫೀಲ್ಡ್ ಬೆಲೆ ಒಂದಾಗಿರಬೇಕು, 1 ಟೆಸ್ಲಾ, ಕರೆಂಟ್ ಡೆನ್ಸಿಟಿ ಬೆಲೆ ಯೂನಿಟಿ ಆಗಿರಬೇಕು, ಎರಡು ಒಂದಿವೆ, ಎರಡು ಡಿನಾಮಿನೇಟರ್ ಒಂದಾಗಬೇಕು. ಅವಾಗೇನು ಬರ್ತಕ್ಕಂಥದ್ದಕ್ಕೆ ಏನಂತೀವಿ, ಹಾಲ್ ಕೋಎಫಿಷಿಯಂಟ್. ದೆನ್ ಇದಕ್ಕೆ ಏನಕ್ಕೆ 1/NQ ಯಾಕೆ ಈಕ್ವಲ್ ಮಾಡ್ತೀವಿ, RH. ದೆನ್ RH ಈಕ್ವಲ್ಸ್ 1/NQ ಈಕ್ವಲ್ಸ್ EY ಡಿವೈಡೆಡ್ ಬೈ BZ/JX. 1/NQ EY ಇದಕ್ಕೇನಂತ ಹೆಸರು ಕೊಟ್ಟರು, RH, ಹಾಲ್ ಕೋಎಫಿಷಿಯಂಟ್. ಆ್ಯಂಡ್ ದಿಸ್ ಈಸ್ ದಿ ಎಕ್ಸ್ಪ್ರೆಷನ್ ಫಾರ್ ವಾಟ್, ಈಕ್ವೇಷನ್ 9. ಯಾವುದು ಈಕ್ವೇಷನ್ 9? ದಿಸ್ ಈಸ್ ದಿ ಎಕ್ಸ್ಪ್ರೆಷನ್ ಫಾರ್ ದಿ ಆಲ್ ಕೋಎಫಿಷಿಯಂಟ್. ಡಿರೈವ್ ಅನ್ ಎಕ್ಸ್ಪ್ರೆಷನ್ ಫಾರ್ ಆಲ್ ಕೋಎಫಿಷಿಯಂಟ್ ಅಂದರೆ ಇಲ್ಲೇವರೆಗೆ ಡಿರೈವ್ ಮಾಡುತ್ತೆ. ಹೆಂಗೆ, ಹಿಯರ್ ವಾಟ್ ಈಸ್ ದ ಆಲ್ ಕೋಎಫಿಷಿಯಂಟ್? ಇಟ್ ಈಸ್ ದ ಎಲೆಕ್ಟ್ರಿಕ್ ಫೀಲ್ಡ್. ವೆನ್ ಮ್ಯಾಗ್ನೆಟಿಕ್ ಫೀಲ್ಡ್ ವ್ಯಾಲ್ಯೂ is unit magnetic, and current density, then current per unity is unity, then the electric field is called as a Hall coefficient. Sorry, all electric field per unit current density per unit magnetic field is called as a Hall coefficient. All
that is all coefficient is nothing but electric field produced in the conductor when applied magnetic field is of value unity 1 and current density amount of current flowing through unit area of the conductor 1 meter square ಒಳಗೆ ಎಷ್ಟು ಕರೆಂಟ್ ಪಾಸ್ ಆಗುತ್ತೆ 1 ಯೂನಿಟಿ ಅವಾಗ ಬರ್ತಕ್ಕಂಥ ಎಲೆಕ್ಟ್ರಿಕ್ ಫೀಲ್ಡ್ಗೆ ನಂತಿ ದಟ್ ಈಸ್ ಕಾಲ್ಡ್ ಹಾಲ್ ಕೋಎಫಿಷಿಯಂಟ್ ಎಲೆಕ್ಟ್ರಿಕ್ ಫೀಲ್ಡ್ ಪರ್ ಯೂನಿಟ್ ಮ್ಯಾಗ್ನೆಟಿಕ್ ಫೀಲ್ಡ್ ಪರ್ ಯೂನಿಟ್ ಕರೆಂಟ್ ಡೆನ್ಸಿಟಿ ಇಸ್ ಕಾಲ್ಡ್ ಆರ್ ಎಚ್ ಈ ಜಾಗ ಇದನ್ನ ಈಕ್ವೇಟ್ ಮಾಡ್ತಾರೆ ಇದಕ್ಕೆ ಆರ್ ಎಚ್ ಈಕ್ವಲ್ ಮಾಡಿದ್ರೆ ವಿ ಗೆಟ್ ಇ ವೈ ವೈ ಬಿ ಝೆಡ್ ಜೆ ಆರ್ ಎಚ್ ಅದು ಈ ಥರ ಬರ್ದಿರ ಆರ್ ಎಚ್ ಈಕ್ವಲ್ಸ್ 1/NQ ಈಕ್ವಲ್ಸ್ ಇ ವೈ ಬಿ ಝೆಡ್ ಆರ್ ಎಚ್ ಕಂಡುಹಿಡಿದ್ರೆ ಇದನ್ನು ಉಪಯೋಗಿಸ್ಬೋದು ಅಥವಾ ಇದನ್ನು ಉಪಯೋಗ ಆ್ಯಂಡ್ ದಿಸ್ ಈಸ್ ದಿ ಈಕ್ವೇಷನ್ ರಿಲೇಷನ್ ಫಾರ್ ಹಾಲ್ ಕೋಎಫಿಷಿಯಂಟ್ ಹಾಲ್ ವೋಲ್ಟೇಜ್ ಕಂಡುಹಿಡಿಯೋ ಎಲೆಕ್ಟ್ರಿಕ್ ಫೀಲ್ಡ್ಗೂ ಪೊಟೆನ್ಷಿಯಲ್ ರಿಲೇಷನ್ ಇಷ್ಟೇ ಇ ಈಸ್ ಈಕ್ವಲ್ ಟು ವಿ ವೈ ಡಿ ಇ ವೈ ಈಕ್ವಲ್ಸ್ ವಿ ಜಾಗದ ವಿ ಎಚ್ ಆ್ಯಂಡ್ ಡಿ ಜಾಗದ ಡಿ ಡಿ ಅಂದ್ರೇನು ಡಿ ದ ಥಿಕ್ನೆಸ್ ಆಫ್ ದ ಕಂಡಕ್ಟರ್ ರಿಲೇಷನ್ 9 ಒಳಗೆ ರಿಲೇಷನ್ 9 ಈ ಜಾಗದ ವಿ ಎಚ್ ಬೈ ಡಿ ಹಾಕೋದು ನೋಡ್ರಿ ವಿ ಎಚ್ ಬೈ ಡಿ ಸಬ್ಸ್ಟಿಟ್ಯೂಟ್ ಮಾಡಿದೆ ನೋಡ್ರಿ ಇಲ್ಲ ನೋಡ್ರಿ ಇದು ಇ ವೈ ಜಾಗದಾಗೆ ವಿ ಎಚ್ ಬೈ ಡಿ ನೋಡಿ ಇ ವೈ ರಿಲೇಷನ್ 9 ವಿ ಎಚ್ ಬೈ ಡಿ ಈಕ್ವಲ್ಸ್ 1 ಅವಾಗೇನಾಗುತ್ತೆ ವಿ ಎಚ್ ಕಂಡುಹಿಡಿಬೇಕಲ್ಲ ಅವಾಗೇನಾಯಿತು ಇದನ್ನೇ ಉಪಯೋಗಿಸ್ಬೇಕಂದ್ರೆ ವಿ ಎಚ್ ಈಕ್ವಲ್ಸ್ ಈ ಕಡೆ ತಗೊಂಡು ರೈಟ್ ಹ್ಯಾಂಡ್ ಬಿ ಝೆಡ್ ಝೆಡ್ ಎಕ್ಸ್ ಡಿ ಬಿ ಝೆಡ್ ಜೆ ಎಕ್ಸ್ ಮಲ್ಟಿಪ್ಲೈಡ್ ಬೈ ಡಿ ನ್ಯೂಮರೇಟರ್ ಡಿವೈಡ್ ಬೈ ಎನ್ ಕ್ಯೂ ದಟ್ ವಿ ಎಚ್ ಇಸ್ ಇಕ್ವಲ್ 1/NQ ಬಿ ಝೆಡ್ ಜೆ ಎಕ್ಸ್ ಡಿ ರಿಲೇಷನ್ ನಂಬರ್ ಅಥವಾ ಆರ್ ಎಚ್ ಬೇಕು ಈ ಕಡೆ ತಗೊಂಡ್ರೆ ದಟ್ ಈಸ್ ಬಿ ಝೆಡ್ ಜೆ ಎಕ್ಸ್ multiplied by the RH. BZ JX D multiplied by RH. That is VH. JX ಏನದು current per area. A ಅನ್ನೋದೇನು ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಆಫ್ ಕಂಡಕ್ಟರ್. ಅವಾಗ JX ಜಾಗದಾಗೇನು JX IX by A ಅನ್ನೋದು. That VH is equal to BZ D IX RH divided by A. ಈಗ ಇದೆಯಲ್ಲ ಈ ಜಾಗ JX ಜಾಗದ IX by the relation 11 is the expression for all voltage. ಇದು expression for all voltage. and ಇಲ್ಲೇವರೆಗೆ all voltage ಅಂತ ಡಿರೈವ್ ಮಾಡಬೇಕು. here once again ಆಲ್ ಎಲೆಕ್ಟ್ರಿಕ್ ಫೀಲ್ಡ್ ಆಯಿತು. ಅದರೊಳಗೆ ಈ ಥರ ರಿಲೇಷನ್ ಬಿ ಝೆಡ್ ಜೆ ಎಕ್ಸ್ನ ಈ ಥರ ತಗೊಂಡು ಇ ವೈ ಬೈ ಬಿ ಝೆಡ್ ಜೆ ಎಕ್ಸ್ ಬಂತು. ಅವನು ಇ ವೈ ಬೈ ಬಿ ಝೆಡ್ ಜೆ ಎಕ್ಸ್ ಏನಂದರೆ ಹಾಲ್ ಕೋಎಫಿಷಿಯಂಟ್. ಅದರ ಡೆಫಿನೇಷನ್ ಎಲೆಕ್ಟ್ರಿಕ್ ಫೀಲ್ಡ್ ಯಾವಾಗ ಮ್ಯಾಗ್ನೆಟಿಕ್ ಫೀಲ್ಡ್ ಒಂದಾಗಿರುತ್ತೆ, ಕರೆಂಟ್ ಡೆನ್ಸಿಟಿ ಅದಕ್ಕೆ ಹಾಲ್ ಕೋಎಫಿಷಿಯಂಟ್. ಆವಾಗ ಇವಾಗ ಇದಕ್ಕೆ ಈಕ್ವಲ್ ಟು ಆರ್ ಎಚ್ ಅನ್ನೋದಂದರೆ ಆರ್ ಎಚ್ ಈಕ್ವಲ್ಸ್ 1/NQ ಈಕ್ವಲ್ಸ್ ಇ ವೈ ಡಿವೈಡ್ ಬಿ ಝೆಡ್ ಜೆ ಎಕ್ಸ್. ದಿಸ್ ಈಸ್ ವಾಟ್ ಈಸ್ ಕಾಲ್ಡ್ ಹಾಲ್ ಕೋಎಫಿಷಿಯಂಟ್. ಎಕ್ಸ್ಪ್ರೆಷನ್ ಫಾರ್ ಆಲ್ ಕೋಎಫಿಷಿಯಂಟ್ ರಿಲೇಷನ್ 9 ಬರೆಯೋದು, ಅಲ್ಲೇ ಡೆರಿವೇಷನ್ ಮಾಡೋದು. ಹಾಲ್ ವೋಲ್ಟೇಜ್ ಇವಾಗ ಹಾಲ್ ಕೋಎಫಿಷಿಯಂಟ್ ಇದೆಯಲ್ಲ ನೆಗೆಟಿವ್ ಇರುತ್ತೆ. ಆವಾಗ ಚಾರ್ಜ್ ಕ್ಯಾರಿಯರ್ಸ್ನಾಗೆ ಎಲೆಕ್ಟ್ರಾನ್ಗೆ ಆರ್ ಪಾಸಿಟಿವ್ ಹೋಲ್ಸ್ಗೆ ದಿಸ್ ಈಸ್ ಪಾಸಿಟಿವ್. ಆರ್ ಎಚ್ ನೆಗೆಟಿವ್ ಚಾರ್ಜಸ್ಗೆ ನೆಗೆಟಿವ್, ಪಾಸಿಟಿವ್ ಚಾರ್ಜಸ್ಗೆ ಪಾಸಿಟಿವ್. ಇ ವೈ ಜಾಗದಾಗೆ ವಿ ಎಚ್ ಬೈ ಡಿ ರಿಲೇಷನ್ ವಿ ಬೈ ಡಿ ರಿಲೇಷನ್ ಬಿಟ್ವೀನ್ ಪೊಟೆನ್ಷಿಯಲ್ ಡಿಫರೆನ್ಸ್ ಆ್ಯಂಡ್ ಎಲೆಕ್ಟ್ರಿಕ್ ಫೀಲ್ಡ್ ಇಸ್ ವಿ ಎಚ್ ಬೈ ಡಿ. ಡಿ ಅಂದರೆ ಏನು, ಥಿಕ್ನೆಸ್ ಆಫ್ ಕಂಡಕ್ಟ್. ರಿಲೇಷನ್ 9 ಇ ವೈ ಜಾಗದಾಗ ಸಬ್ಸ್ಟಿಟ್ಯೂಟ್ ಮಾಡೋದು. ಇ ವೈ ಇದೆಯಲ್ಲ ಇಲ್ಲಿ ನೋಡಿ, ಇ ವೈ ಆ ಜಾಗದಾಗೆ ವಿ ಎಚ್ ಬೈ ಡಿ ಆಗುತ್ತೆ. ವಿ ಎಚ್ ಬೈ ಡಿ ಇದು ಕಡೆ ಎಲೆಕ್ಟ್ರಿಕ್ ಫೀಲ್ಡ್, ಇ ವೈ ಜಾಗದಾಗೆ ವಿ ಎಚ್ ಬೈ ಡಿ ಅಂತ ಸಬ್ಸ್ಟಿಟ್ಯೂಟ್ ಮಾಡಿದೆ. ಅದಾದ ನಂತರ ಇವಾಗ ವಿ ಎಚ್ ಬೇಕಲ್ಲ, ವಿ ಎಚ್ ಹಂಗೆ ಇಟ್ ಮಾಡೋದು ಡಿ ಬಿ ಝೆಡ್ ಜೆ ಎಕ್ಸ್ ರೈಟ್ ಹ್ಯಾಂಡ್ ಸೈಡ್ ತೊಗೊಳೋದು. ಅವಾಗ 1/NQ 1 ಮಲ್ಟಿಪ್ಲೈಡ್ ಬೈ ಎರಡು ಬಿ ಝೆಡ್ ಜೆ ಎಕ್ಸ್ ಮಲ್ಟಿಪ್ಲೈಡ್ ಬೈ ಡಿ. ಇಯರ್ ವಿ ಎಚ್ ಇದು ಈ ಕಡೆ ತಗೊಂಡೋದ್ರೆ ಬಿ ಝೆಡ್ ಜೆ ಟಿ, ಅವಾಗ ಮಲ್ಟಿಪ್ಲೈಡ್ ಬೈ 1/NQ. ಅಥವಾ ಆರ್ ಎಚ್ ಈ ಕಡೆ ಹೋದರೆ ವಿ ಎಚ್ ಈಕ್ವಲ್ಸ್ ಆರ್ ಎಚ್. ನೆಕ್ಸ್ಟ್ ಇದು ಈ ಕಡೆ ಹೋದರೆ ಡಿ ಬಿ ಝೆಡ್ ಜೆ ಎಕ್ಸ್ ಮಲ್ಟಿಪ್ಲೈಡ್ ಬೈ ಆರ್ ಎಚ್, ಬಿ ಝೆಡ್ ಜೆ ಎಕ್ಸ್ ಡಿ ಆರ್ ಎಚ್. ಈ ಜೆ ಎಕ್ಸ್ಗೆ ಡೆಫಿನೇಷನ್ ಏನಿರುತ್ತೆ, ಕರೆಂಟ್ ಪರ್ ಯೂನಿಟ್ ಏರಿಯಾ. ಎ ಅಂದರೆ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಕಂಡಕ್ಟ್. ಈ ಜೆ ಎಕ್ಸ್ ಜಾಗದ ಐ ಎಕ್ಸ್ ಬೈ ಹಾಕೋದು. ಸೊ ದಟ್ ವಿ ಗೆಟ್ ವಿ ಎಚ್ ಇಸ್ ಇಕ್ವಲ್ ಟು ಬಿ ಝೆಡ್ ಡಿ ಐ ಎಕ್ಸ್ ಆರ್ ಎಚ್ ಡಿವೈಡ್ ಬೈ ದಿಸ್ ಈಸ್ ದಿ ಎಕ್ಸ್ಪ್ರೆಷನ್ ಫಾರ್ ಹಾಲ್ ವೋಲ್ಟೇಜ್. ದಟ್ಸ್ ವಿ ನೋ
all electric field, then all voltage. Once again. First we have got derive an expression for all voltage, all coefficient. ಈ ಥರ ರೆಕ್ಟ್ಯಾಂಗಲ್ ಶೇಪ್ನಾಗಿರತಕ್ಕಂಥದ್ದು. ಅದಕ್ಕೆ ಕರೆಂಟ್ ಎಕ್ಸ್ ಡೈರೆಕ್ಷನ್ನಾಗೆ, ಝೆಡ್ ಡೈರೆಕ್ಷನ್ ಮ್ಯಾಗ್ನೆಟಿಕ್ ಫೀಲ್ಡು, ದೆನ್ ಎಲೆಕ್ಟ್ರಿಕ್ ಫೀಲ್ಡು ವೈ ಡೈರೆಕ್ಷನ್ನಾಗೆ, ಇದು ಆಪೋಸಿಟ್ ಫೇಸಸ್ನಾಗೆ ಹಾಲ್ ವೋಲ್ಟೇಜ್. ಅದಾದ ನಂತರ ಎಲೆಕ್ಟ್ರಾನು ಮ್ಯಾಗ್ನೆಟಿಕ್ ಫೀಲ್ಡಿಂದ ಫೋರ್ಸ್ F1 BZ EVD, ನಂತರ ಎಲೆಕ್ಟ್ರಿಕ್ ಫೀಲ್ಡ್ E ಮಲ್ಟಿಪ್ಲೈಡ್ ಬೈ E, ಈ ಜಾಗದಾಗ Q ಹಾಕಿದ್ದೀವಿ. F1ಗೆ ಇದು ಬರೀ BZ/QVD ಮ್ಯಾಗ್ನೆಟಿಕ್ ಫೀಲ್ಡಿಂದ, ಡಿ ಡ್ರಿಫ್ಟ್ ಲಾಸ್ VD, ಎಲೆಕ್ಟ್ರಿಕ್ ಫೀಲ್ಡಿಂದ F2Q ಮಲ್ಟಿಪ್ಲೈಡ್ ಬೈ EY. ಅದಾದ F1 F2 ಆಪೋಸಿಟ್ ಡೈರೆಕ್ಷನ್ ಆಗಿರುತ್ತೆ. ಈಕ್ವಿಲಿಬ್ರಿಯಮ್ ಇದ್ದಾಗ, ಅಂದರೆ ಎರಡು ಫೋರ್ಸ್ ಈಕ್ವಲ್ ಆದಾಗ, ಸ್ಟಡಿ ಸ್ಟೇಟ್. ದೆನ್ ಹಿಯರ್ ಯು ಗಾಟ್ F1 = F2 ಬಂತು. ಅದಾದ ಸಬ್ಸ್ಟಿಟ್ಯೂಟ್ ಮಾಡೋದು ರಿಲೇಷನ್ 1 ಮತ್ತು 2ರಿಂದ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋದು. ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಈ ಥರ ರಿಲೇಷನ್ ಬರುತ್ತೆ. Q ಕ್ಯಾನ್ಸಲ್ ಆಗುತ್ತೆ, ಉಳಿದಿದ್ದು. ಅದಾದ ನಂತರ ಇಲ್ಲಿ VD JX/NQ/VD, VDಗೆ JX/NQ, ಅದು ಬಂದಿದ್ದೆ ಅದು ಈ ರಿಲೇಷನ್. ಅದನ್ನು ರಿಲೇಷನ್ 5 ಈ ಥರ ಇದ್ದಲ್ಲಿ BZ/VD VD ಸಬ್ಸ್ಟಿಟ್ಯೂಟ್ ಮಾಡೋದು, ಅವಾಗ JX/NQ ಬಂತು. ಇದೇನು ಎಕ್ಸ್ಪ್ರೆಷನ್ ಫಾರ್ ಆಲ್ ಎಲೆಕ್ಟ್ರಿಕ್. ಇದನ್ನು ಹಾಲ್ ವೋಲ್ಟೇಜ್ ಕಂಡುಹಿಡಿಯೋದು. ಫಾರ್ ದಟ್ ಇದನ್ನು ಹೆಂಗೆ ಬರೆಯೋದು? BZ ಈ JX ಈ ಥರ 1/NQ = EY BZ JX ಬರೋದು. ಅದನ್ನು ಇಲ್ಲಿ EY BZ JXಗೆ RH ಅನ್ನೋದು ಆಲ್ ಕೋಎಫಿಷಿಯಂಟ್. ಅವಾಗ ಏನು ಬಂತು? RH ಬಂತು. RH ಅಂದರೆ 1/NQ = EY BZ DX. ಈ ಹಾಲ್ ಕೋಎಫಿಷಿಯಂಟ್ ಡಿಫೈನ್ ಮಾಡೋದು ಅಂದರೆ ಏನು? ಎಲೆಕ್ಟ್ರಿಕ್ ಫೀಲ್ಡ್, ಮ್ಯಾಗ್ನೆಟಿಕ್ ಫೀಲ್ಡ್ B1, ಕರೆಂಟ್ ಡೆನ್ಸಿಟಿ ಬೆಲೆ 1 ಆಗಿರೋ, ಆವಾಗ ದಟ್ ಈಸ್ ಕಾಲ್ಡ್ RH. ಹಾಲ್ ಕೋಎಫಿಷಿಯಂಟ್ ಅಂದರೆ ದಟ್ಸ್ ಈಕ್ವಲ್ ಟು ಎಲೆಕ್ಟ್ರಿಕ್ ಫೀಲ್ಡ್. ಇದು ರಿಲೇಷನ್. ಅಲ್ಲೇವರೆಗೆ ಹಾಲ್ ಕೋಎಫಿಷಿಯಂಟ್ ಡಿರೈವ್ ಮಾಡೋದು. ಎಲೆಕ್ಟ್ರಿಕ್ ಫೀಲ್ಡ್ ಆದಾಗ ಅದು ಬೆಲೆ ಎಷ್ಟು? EY = VH/D. ಡಿ ಅನ್ನೋದು ಥಿಕ್ನೆಸ್ ಆಫ್ ದ ಕಂಡಕ್ಟರ್. ಆಗ EY ಜಾಗದಾಗೆ VH/D ಇಲ್ಲಿ ಹಾಕಿದ್ದೀನಿ. ಅದಾದಮೇಲೆ ಸೊ ದಟ್ ವಿ ಗೆಟ್ RH VH/D BH. VH ಬೆಲೆ ಬೇಕು. ಇಷ್ಟನ್ನು ತಗೊಂಡಾಗ ರೈಟ್ ಹ್ಯಾಂಡ್ ಸೈಡ್ ತಂದರೆ VH ರಿಲೇಷನ್ 10 ಬರುತ್ತೆ. ಅದಾದ ನಂತರ ಇಷ್ಟನ್ನು ಲೆಫ್ಟ್ ಹ್ಯಾಂಡ್ ಸೈಡ್ ತಂದರೆ ವಿ ಗೆಟ್ VH BZ JX DRH. JH ಜಾಗದಾಗ IX/A ಆದರೆ ರಿಲೇಷನ್ 11 ಬರುತ್ತೆ. ಸೊ ದಟ್ ವಿ ಗೆಟ್ ಆಲ್ ವೋಲ್ಟೇಜ್. ದಟ್ ಈಸ್ ಅಬೌಟ್ ಆಲ್ ಎಫೆಕ್ಟ್, ಆಲ್ ವೋಲ್ಟೇಜ್, ಆಲ್ ಎಲೆಕ್ಟ್ರಿಕ್ ಫೀಲ್ಡ್, derivation of all coefficient, definition of all coefficient, all voltage or electric.